ಇನ್ನು ರಾಮನಗರ ಕ್ಷೇತ್ರ ಜಿದ್ದಾಜಿದ್ದಿದ ಕ್ಷೇತ್ರ ಆಗುತ್ತಾ ಅನ್ನೋ ಕುತೂಹಲ. ಕಾರಣ ರಾಮನಗರದಿಂದ ಅಖಾಡಕ್ಕಿಳಿತಾರಾ ಡಿಕೆ ಸುರೇಶ್ ಚರ್ಚೆ ನಡೀತಾ ಇದೆ. ನಿಖಿಲ್ ವಿರುದ್ಧ ಸ್ಪರ್ಧೆ ಮಾಡ್ತಾರಾ ಡಿಕೆ ಸುರೇಶ್? ರಾಮನಗರದಲ್ಲಿ ಈ ಬಾರಿ ಜಿದ್ದಾಜಿದ್ದಿನ ಹೋರಾಟ. ಒಂದ್ ವೇಳೆ ಡಿಕೆ ಸುರೇಶ್ ಅವರು ಕಂಟೆಸ್ಟ್ ಮಾಡಿದ್ರೆ ಅಫ್ಕೋರ್ಸ್ ಆಗೇ ಆಗುತ್ತೆ. ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ರಾಮನಗರದಿಂದ ಡಿಕೆ ಸುರೇಶ್ ಸ್ಪರ್ಧೆಗೆ ಒತ್ತಾಯ ಇದೆ, ಪ್ರಸ್ತಾಪ ಬಂದಿದೆ. ನಾನು ಡಿಕೆ ಸುರೇಶ್ ಜೊತೆ ಮಾತನಾಡಿ ಒಂದು ಡಿಸಿಷನ್ ಅನ್ನ ತಗೊಳ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಮನಗರದಿಂದ ಡಿಕೆ ಸುರೇಶ್ ಸ್ಪರ್ಧೆ ವದಂತಿಗೆ ಕುಮಾರಸ್ವಾಮಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾಗಿದೆ. ಯಾರು ಎಲ್ಲಿ ಬೇಕಾದರೂ ಸ್ಪರ್ಧಿಸೋಕೆ ಅವಕಾಶ ಇದೆ, ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಅನ್ನೋ ವ್ಯವಸ್ಥೆ ಇದೆ ಅಂತ ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರು ಇಲ್ಲಿ ಯಾಕೆ ಬರ್ತಾರೆ, ಇಲ್ಲಿ ಯಾಕೆ ನಿಲ್ತಾರೆ ಅಂತ ಕೇಳೋದು ಬಾಲಿಶ ಹೇಳಿಕೆ ಆಗ್ಬಿಡುತ್ತೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ನಾನು ತಳ್ಳಕ್ಕಾಗಲ್ಲ, ಇದೆ ಪ್ರಪೋಸಲ್ ಇಸ್ ದೇರ್, ಬಟ್ ಇನ್ನ ನಾವು ಕೂತ್ಕೊಂಡು ನಾನು ಮಾತಾಡಿಲ್ಲ. ನಾನೆಲ್ಲರ ಮಾತಾಡಬೇಕು, ನಿಲ್ಲಿಸಬೇಕು ಅಂತ ನನಗೊಂದು ಸಣ್ಣ ಸಂದೇಶ ಇದೆ. ಆಸೆ ಅಲ್ಲ, ಸಣ್ಣ ಸಂದೇಶ ಇದೆ. ಇನ್ನ ನಾನು ಯಾರ ಹತ್ರನೂ ಮಾತಾಡಿಲ್ಲ, ಸುರೇಶ್ ಹತ್ರನೂ ಮಾತಾಡಿಲ್ಲ, ನಮ್ಮ ಕಾರ್ಯಕರ್ತರು ಮಾತಾಡಿಲ್ಲ. ಅಲ್ಲಿ ಲೋಕಲ್ ಕಾರ್ಯಕರ್ತರು ಮುಖಂಡರುಗಳು ಕೂಡ ನನಗೆ ಬಹಳ ದಿನದಿಂದ ಒತ್ತಾಯ ಮಾಡ್ತಾ ಇದ್ರು. ನನಗೆ ಸುಮ್ಮನೆ ಬೈ ಎಲೆಕ್ಷನ್ ಮಾಡೋದು ಅವೆಲ್ಲ ನನಗೂ ಇಷ್ಟ ಇಲ್ಲ. ಬಟ್ ಆದ್ರೂ ಪಾರ್ಟಿ ಹೇಳ್ತಾ ಇದೆ, ನಾನಿನ್ನ ಅದನ್ನ ಚರ್ಚೆ ಮಾಡಕ್ ಹೋಗಿಲ್ಲ. ನೋಡಿ, ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ನಿಲ್ತಕ್ಕಂಥ ಹಕ್ಕು ಸಂವಿಧಾನದ ವ್ಯವಸ್ಥೆಯಲ್ಲಿ ಇದೆ. ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಅಂತಕ್ಕಂಥದ್ದು ಈ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ರಾಜಕೀಯದ ಫಲಿತಾಂಶಗಳೇನಿದೆ. ಯಾರು ಎಲ್ಲಿ ಬೇಕಾದರೂ ನಿಲ್ಲಬಹುದು. ಅವ್ರು ಇಲ್ಲಿ ಯಾಕೆ ಬರ್ತಾರೆ, ಇಲ್ಲಿ ಯಾಕೆ ನಿಲ್ತಾರೆ, ಇದೆಲ್ಲ ಹೇಳ್ತಕ್ಕಂಥದ್ದು ಬಾಲಿಶ ಹೇಳಿಕೆ ಆಗುತ್ತೆ. ಅದರಿಂದ ಅವ್ರು ನಿಲ್ತಕ್ಕಂಥ ತೀರ್ಮಾನ ಅವ್ರ ಪಕ್ಷಕ್ಕೆ ಸೇರಿದ್ದು. ಇದೇ ವಿಚಾರವಾಗಿ ಡೀಟೇಲ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ಆಲ್ರೆಡಿ ಲೈವ್ ನಲ್ಲಿ ಕನೆಕ್ಟ್ ಇದ್ರು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ರಾಮನಗರ ಕನಕಪುರ ಅಂತೆಲ್ಲ ಬಂದಾಗ ಈಗ ಕುಮಾರಸ್ವಾಮಿ ಪ್ರಾಬಲ್ಯ ಏನು ಅಂತಾನೂ ಗೊತ್ತು, ಡಿಕೆ ಬ್ರದರ್ಸ್ ಪ್ರಾಬಲ್ಯ ಏನು ಅಂತಾನೂ ಗೊತ್ತು. ಆದ್ರೆ ಜಿದ್ದಾಜಿದ್ದಿಗೆ ಬಿದ್ದಂತ ಸಂದರ್ಭದಲ್ಲಿ ಎದುರಾಳಿಗಳಾದಾಗ ಯಾವ ತರ ಪೈಪೋಟಿಗಳನ್ನ ನಿರೀಕ್ಷೆ ಮಾಡಬಹುದು? ಜೊತೆಗೆ ಡಿಕೆ ಸುರೇಶ್ ರಾಜ್ಯ ರಾಜಕೀಯಕ್ಕೆ ಬರ್ತಾರಾ? ಶರ್ಮಿತಾ ಶೆಟ್ಟಿ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಲೋಕಸಭಾ ಕಣದಲ್ಲಿ ಸೋತ ನಂತರ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿನ ರಾಮನಗರದಲ್ಲಿ ವಿಧಾನಸಭಾ ಚುನಾವಣೆ ಮುಖಾಂತರ ಗೆಲ್ಲಿಸುವ ಮುಖಾಂತರ ಪೊಲಿಟಿಕಲ್ ಅರಂಗೇಟ ಮಾಡ್ಬೇಕನ್ನೋದು ಎಚ್ ಡಿ ಕುಮಾರಸ್ವಾಮಿ ಅವರ ಆಕಾಂಕ್ಷೆ ಆಗಿರ್ತಕ್ಕಂಥ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ರಾಮನಗರ ಅಭ್ಯರ್ಥಿ ಅಂತ ಘೋಷಣೆ ಮಾಡುವಂತ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಹುಸೇನ್ ಅಂತ ಘೋಷಣೆ ಮಾಡಿದ್ರು ಕೂಡ ಈಗ ಹೊಸ ದಾಳವನ್ನು ರೂಪಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಶರ್ಮಿತಾ ಶೆಟ್ಟಿ ಇಲ್ಲಿ ಒಂದು ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು ಅಂದ್ರೆ ಡಿ ಕೆ ಶಿವಕುಮಾರ್ ವಿಧಾನಸಭೆಯ 3ನೇ ಮಾಡಿಗೆ ಹೋಗ್ಬೇಕು, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಬಹಳಷ್ಟು ಮಹತ್ವಾಕಾಂಕ್ಷೆ ಇರ್ತಕ್ಕಂಥ ವ್ಯಕ್ತಿ. ಆದ್ರೆ ಸದ್ಯಕ್ಕೆ ಅಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಸದ್ಯ ಇದೀಗ ಐಟಿ, ಇಡಿ ಮತ್ತು ಸಿಬಿಐ ಹಲವಾರು ಪ್ರಕರಣಗಳ ಮೇಲೆ ಅವ್ರ ಮೇಲೆ ಬಂದಿರತಕ್ಕಂಥ ಭ್ರಷ್ಟಾಚಾರ ಆರೋಪ ಇರ್ಬೋದು, ಬೇನಾಮಿ ಆಸ್ತಿ ಪ್ರಕರಣ ಇರುವಂತದ್ದು, ಅಕ್ರಮ ಹಣ ಸಂಪಾದನೆ ಇರುವಂತದ್ದು, ಇವೆಲ್ಲವೂ ಕೂಡ ಸದ್ಯಕ್ಕೆ ಅವರು ಸುಪ್ರೀಂ ಕೋರ್ಟ್ ಹಲವಾರು ಒಟ್ಟು 4ಕ್ಕೂ ಹೆಚ್ಚು ಬೇಲ್ ಮೇಲೆ ಇರುವಂತದ್ದು. ಹಾಗಾಗಿ ಒಂದ್ ವೇಳೆ ಚುನಾವಣೆ ನಂತರದ ದಿನಗಳಲ್ಲಿ ಅವರ ಬೇಲ್ ಏನಾದ್ರು ಕ್ಯಾನ್ಸಲ್ ಆದ್ರೆ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯಕ್ಕೆ ಕುತ್ತು ಬರುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ. ಹಾಗಾಗಿ ತಮ್ಮ ಆಗಿರ್ತಕ್ಕಂಥ ಸಹೋದರ ಡಿ ಕೆ ಸುರೇಶ್ ಒಂದು ವೇಳೆ ರಾಮನಗರದಿಂದ ನಿಲ್ಲಿಸಿ ನಾವು ಗೆಲ್ಸಿದ್ರೆ ಅವ್ರನ್ನ ಡಿಸಿಎಂ ಮಾಡ್ಬೋದು ಅಥವಾ ಪವರ್ಫುಲ್ ಖಾತೆಗಳನ್ನ ಕೊಡಬಹುದು ಎಂಬ ಲೆಕ್ಕಾಚಾರ ಕೂಡ ಇದರಲ್ಲಿ ಅಡಗಿರುವಂತದ್ದು. ಹಾಗಾಗಿ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಒಪ್ಪಿಕೊಡೋದು ಬಹುತೇಕ ಡೌಟ್ ಅಂತಲೇ ಹೇಳಲಾಗ್ತದೆ. ಯಾಕಂತಂದ್ರೆ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಲೋಕಸಭಾ ಅಭ್ಯರ್ಥಿ ಒಬ್ಬರೇ ಒಬ್ಬರಂತೀರ ಅದು ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದ ಗೆದ್ದಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯಾವುದೇ ರೀತಿ ಒಪ್ಪಿಕೊಡೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತದೆ. ಆದ್ರೆ ಇವರ ಪ್ಲಾನ್ ಅಂತ ಹೇಳಿದ್ರೆ ಎಲ್ಲಾದ್ರೂ ಒಂದು ವೇಳೆ ಅವ್ರ ಮೇಲೆ ಇರ್ತಕ್ಕಂಥ ಆರೋಪಗಳು ಏನಾದ್ರೂ ಕೋರ್ಟ್ ನಲ್ಲಿ ಏನಾದ್ರೂ ರುಜುವಾತ ಆದ್ರೆ, ಒಂದು ವೇಳೆ ಬೇಲ್ ಕ್ಯಾನ್ಸಲ್ ಆದ್ರೆ ಅದು ಡಿ ಕೆ ಶಿವಕುಮಾರ್ ಅವರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಬರ್ತಾ ಬೀಳುವ ಸಾಧ್ಯತೆ ಇರ್ತಕ್ಕಂಥ. ಹಾಗಾಗಿ ಸೇಫರ್ ಸೈಡ್ ಗಾಗಿ ಡಿ ಕೆ ಸುರೇಶ್ ಅವರನ್ನ ರಾಮನಗರದಿಂದ ಗೆಲ್ಸ್ಕೊಂಡ್ರೆ ಅದು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಒಂದ್ ವೇಳೆ ಸರ್ಕಾರ ಬಂದು ಕೂಡ ಈ ರೀತಿಯ ಅವಕಾಶವನ್ನ ಪಡ್ಕೋಬಹುದು. ಡಿ ಕೆ ಸುರೇಶ್ ಅವರು ಕೂಡ ರಾಜ್ಯದಲ್ಲಿ ದೊಡ್ಡ ಮಂತ್ರಿಯಾಗಿ ಮಾಡಬಹುದು ಅಥವಾ ಡಿಸಿಎಂ ಮಾಡಬಹುದು ಎಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಇದರ ಹಿಂದೆ ಆಳವಾದ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಹಾಗಾಗಿ ಡಿ ಕೆ ಸುರೇಶ್ ಹೆಸರನ್ನ ಇದೀಗ ತೇಲಿ ಬಿಡ್ತಿರುವಂತದ್ದು. ಒಟ್ಟಲ್ಲಿ ಎಲ್ಲ ಒಂದ್ ಕಡೆ ಇವರು ಡಿ ಕೆ ಸುರೇಶ್ ಅವರ ಹೆಸರನ್ನು ಕೂಡ ತೇಲಿ ಬಿಟ್ಟರು ಕೂಡ ಸದ್ಯಕ್ಕೀಗ ಡಿ ಕೆ ಶಿವಕುಮಾರ್ ಪಿಸಿಸಿ ಅಧ್ಯಕ್ಷ ಆಗಿದ್ರು ಕೂಡ ಸದ್ಯ ಡಿ ಕೆ ಸುರೇಶ್ ಅವರ ಸೂಚನೆಯಂತೆ ಡಿ ಕೆ ಶಿವಕುಮಾರ್ ಅವರು ಕೆಲಸವನ್ನ ಮಾಡ್ತಿರುವಂತದ್ದು. ಹಾಗಾಗಿ ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ಎಂಎಲ್ಎ ಟಿಕೆಟ್ ಕೊಡ್ಲಿಕ್ಕೆ ಎಲ್ಲ ಒಂದ್ ಕಡೆ ಮೀನಾಮೇಷ ಎಣಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಯಾಕಂದ್ರೆ ಇಡೀ ರಾಜ್ಯದ ಇರ್ತಕ್ಕಂಥ ಏಕೈಕ ಸಂಸದರಾಗಿರ್ತಕ್ಕಂಥ ಒಂದು ವೇಳೆ ಅವರು ಶಾಸಕರ ಫೈನ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್.